ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಪ್ಪ. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ಹಾಗಾಗಿ ಆಲ್ರೆಡಿ ದೇ ಆರ್ ಪ್ರಿಪೇರ್ಡ್. ಪ್ಲ್ಯಾನು ಮುಂಚೆನೇ ಆಗಿತ್ತು, ಪ್ರಿಪೇರ್ ಆಗಿದ್ದು. ಸೊ ಸರ್ವೆ ಮಾಡಿದರು. ಹೋಗ್ಬೇಕಾದ್ರೆ ದುಡುಕೇಡದಲ್ಲೂ ಕೂಡ ನೋಡ್ತಾರೆ, ಅಲ್ಲಿ ಅವಕಾಶ ಸಿಗಲ್ಲ. ಸೊ ದುಡುಕೇಡದಲ್ಲೂ ಆಗಲಿಲ್ಲ. ನೆಕ್ಸ್ಟ್ ಇನ್ನು ಹಲಸಂಗಿ ವಿಲೇಜ್ಗೆ ಹೋಗ್ತಾರೆ. ಅಲ್ಲಿ ಮಾರ್ಕೆಟ್ಗೆ ಅಂತ ಹೋದಾಗ 3-4 ಅಂಗಡಿಗಳು ಓಪನ್ ಇರ್ತವೆ. 1-2 ಗಂಟೆ ಅಲ್ಲಿ ಓಡಾಡಿದ್ದಾರೆ. ಯಾವಾಗ ಅಂಗಡಿಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲ್ಯಾನ್. ಥ್ಯಾಂಕ್ ಯು. ಬಾರ್ಡರಲ್ಲಿ ಪದೇ ಪದೇ ಇಂಥ ಆಕ್ಟಿವಿಟೀಸ್ ಹೆಚ್ಚಾಗ್ತಾ ಇದೆ. ರೆಫರೆನ್ಸು ಮತ್ತು ಕಾಂಪ್ಲೀಟ್ ಕೇಸ್ಗಳು ಸ್ಪೆಷಲ್ ಫೋರ್ಸ್ ಏನಾದರೂ ಅವಶ್ಯಕತೆ ಇದೆ ಅನ್ಸುತ್ತೆ ಸೆಕ್ಯೂರಿಟಿ ಆ ಭಾಗದಲ್ಲಿ. ಯಾಕಂದರೆ ಮಹಾರಾಷ್ಟ್ರದಿಂದಲೇ ಜಾಸ್ತಿ ಅಟೆಂಡ್ ಆಗ್ತಾ ಇದೆ. ಇದು SBI ಪ್ರಕರಣ ಆಗಿರ್ಬೋದು ಅಥವಾ ಇದು ಆಗಿರ್ಬೋದು. ಮತ್ತು ಈ ಥರದ ಶಾಶ್ವತವಾಗಿ ಏನಾದರೂ ಒಂದು ಸೊಲ್ಯೂಷನ್ ಬೇಕಾಗುತ್ತೆ. ನಾವು ಶಾಶ್ವತ ಪರಿಹಾರ ಅನ್ನೋಕ್ಕಿಂತ ನಮ್ಮ ವಿಜಯಪುರ ಜಿಲ್ಲೆ ಜಿಯೋಗ್ರಾಫಿಕಲಿ ಹೇಗೆ ಲೊಕೇಟ್ ಆಗಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಜಿಯೋಗ್ರಫಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸುಮಾರು 115 ಕಿಲೋಮೀಟ್ರ್, 115 120 ಕಿಲೋಮೀಟ್ರ್ ನಾವು ಮಹಾರಾಷ್ಟ್ರದ ಬಾರ್ಡ್ರ್ ಇದೆ. ಸುಮಾರು 27 ಹಳ್ಳಿಗಳಿವೆ. ಅದರ ಜೊತೆಗೆ ತಾಂಡಗಳು, ದೊಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಚಡಚಣ ತಾಲೂಕು ನಮ್ಮದು ಇನ್ವರ್ಟೆಡ್ ಟ್ರಯಾಂಗಲ್ ಥರ. ಒಂದು ಕಡೆ ಸೊಲ್ಲಾಪುರ ಜಿಲ್ಲೆ, ಒಂದು ಕಡೆ ಜತ್ ಜಿಲ್ಲೆ. ಆರೋಪಿಗಳಿಗೆ ಒಂದು ಕಡೆಯಿಂದ ಎಂಟ್ರಿ ಆಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗೋದಕ್ಕೆ 30 ನಿಮಿಷದಲ್ಲಿ ಇದು ಅನುಕೂಲಕರ ರೀತಿಯಲ್ಲಿ ಇದೆ. ಸೊ ಚೆಕ್ ಪೋಸ್ಟ್ಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಆದರೆ ಈ ಭೀಮಾ ನದಿ ಒಂದು ಕಡೆ ಇದೆ, ಒಂದು ಕಡೆ ನೀರಾವರಿ ಪ್ರದೇಶ, ಒಂದು ಕಡೆ ಸಾಕಷ್ಟು ಚಕ್ಕಡಿ ಟ್ರ್ಯಾಕ್ಟರ್ಗಳು ಹೋಗುವಂಥ ದಾರಿಗಳು. ಹಾಗಾಗಿ ಈ ಆರೋಪಿತಗಳು ಬರೋದಕ್ಕೆ ಹೋಗೋದಕ್ಕೆ ಈಸಿಯಾಗಿ ಇರೋದ್ರಿಂದ ಅದು ಕಮಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕೂಡ ನಾವು ಈ ಪ್ರಕರಣದಲ್ಲಿ ಆರೋಪಿಗಳು ಸೊಲ್ಲಾಪುರ ಅಂತಂದಾಗ ಸೊಲ್ಲಾಪುರದಲ್ಲಿನೂ ಕೂಡ ನಾವು ಟ್ರೆಡಿಷನಲಿ ನೋಡಿದಾಗ ಸಾಕಷ್ಟು ಜನ ಅಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಏರಿಯಾಸ್ಗಳಲ್ಲೂ ಹಾಗೇ ಇದ್ದಾವೆ. ಕೆಲವೊಂದಿಷ್ಟು ಪಾರ್ದಿ ಗ್ರೂಪ್ಗಳಾಗಿರ್ಬೋದು, ಗ್ಯಾಂಗ್ಗಳಾಗಿರ್ಬೋದು ನಮ್ಮ ಬಾರ್ಡರ್ನ ಆ ಕಡೆ ಇರೋದ್ರಿಂದ ಪದೇ ಪದೇ ಇಲ್ಲಿ ಬಂದು ಮಾಡಿ ಹೋಗುವಂಥ ಒಂದು ಇದನ್ನು ನಡೀತಾ ಇರುತ್ತೆ. ಹಾಗಾಗಿನೇ ನಾವು ಸ್ಪೆಷಲಾಗಿ ವಿಸಿಬಲ್ ಪೊಲೀಸಿಂಗಿಗೆ ಮಹತ್ವ ಕೊಡ್ತಾ ಇದೆ. ಅದೇ ರೀತಿ ಕೂಡ ಹಳೆ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳಿಗೆ ಇರುವಂಥ ವಾರಂಟು, NBWಗಳು ಸತತವಾಗಿ ನಮ್ಮ ಟೀಮ್ಸ್ಗಳು ಆ ಕಡೆ ಹೋಗ್ಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತು ಮಹಾರಾಷ್ಟ್ರ 2 ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರಾಗಿರ್ಬೋದು, ಠಾಣಾ ಮಟ್ಟಗಳಲ್ಲಾಗಿರ್ಬೋದು ಮಾಹಿತಿ ವಿನಿಮಯನೂ ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಇವೆಲ್ಲ ಪೊಲೀಸ್ ಆಸ್ಪೆಕ್ಟ್ಸ್ಗಳಲ್ಲಿ ನಡೆಯುವಂತಹ ಒಂದು ಇನಿಷಿಯೇಟಿವ್ಸು. ಪ್ರಮುಖವಾಗಿ ನಮಗೆ ಸಾರ್ವಜನಿಕರಿಂದ ಏನು ಬೇಕಾಗುತ್ತೆ ಅಂತಂತಂದರೆ, ನಾವು 211 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 211 ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳು ಸೇರಿ ಅವರ ಮಟ್ಟದಲ್ಲಿನೇ ಹಳ್ಳಿಗಳ ಇಂಪಾರ್ಟೆಂಟ್ ಸರ್ಕಲ್ಸು, ರಸ್ತೆಗಳಿಗೆ CCTV ಹಾಕುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪೊಲೀಸರಿಗೂ ಕೂಡ 211 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳಿಗೆ ಭೇಟಿಯಾಗಿ ಒಂದು ನಮ್ಮ ರಿಕ್ವೈರ್ಮೆಂಟನ್ನು ಅವರಿಗೆ ಸಬ್ಮಿಟ್ ಮಾಡಿ, ಸೊ ದ್ಯಾಟ್ ಈ ಬರುವಂತಹ ಕೆಲವು ತಿಂಗಳುಗಳಲ್ಲಿ ಪ್ರಮುಖ ಹಳ್ಳಿ ಸರ್ಕಲ್ಸು, ರಸ್ತೆಗಳಲ್ಲಿ CCTV ಹಾಕಿದರೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿಯೂ ಕೂಡ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಾಗಿರ್ಬೋದು, ಮತ್ತು ಹಲವಾರು ದಾಬಾದ್ ಆಗಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. 20,000 ಖರ್ಚು ಮಾಡಿ 4 CCTV ಹಾಕಿದರೆ ಅವರ ರಕ್ಷಣೆಯ ಜೊತೆಗೆ ಸಮಾಜದ ರಕ್ಷಣೆಯೂ ಕೂಡ ಆಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ನಮ್ಮ ಜನರ ಸಹಕಾರ ಬಹಳ ಅತಿ ಅವಶ್ಯಕವಾಗಿದೆ. 1 ಇಯರ್ ಬಿಫೋರ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,000-7,000 CCTVs ಇತ್ತು. ಟುಡೇ ಇಟ್ ಹ್ಯಾಸ್ ರೀಚ್ ಟು 22,000. ಸೊ ನಮ್ಮ ಟಾರ್ಗೆಟ್ ಏನು ಅಂತಂತಂದರೆ ಅಟ್ಲೀಸ್ಟ್ ಈ ವರ್ಷ ನಮ್ದು ಅದು 75,000ಕ್ಕಾದರೂ ರೀಚ್ ಆಗಬೇಕು ಅಂತಂದೇಳಿ. ಸೊ 1 CCTV ಏನಾಗುತ್ತೆ ಅಂದರೆ 3 ಜನ ಪೊಲೀಸರ ಕಾರ್ಯವನ್ನು 24/7 ಮಾಡಲಾಗುತ್ತೆ. ಆದ್ದರಿಂದ ಸಾರ್ವಜನಿಕರ ಸಹಕಾರನೂ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒನ್ ಆಸ್ಪೆಕ್ಟ್ ಪೊಲೀಸಿಂಗ್ ಇರುತ್ತೆ, ಅನ್ನೋದರ್ ಆಸ್ಪೆಕ್ಟ್ ವಾಟ್ ಸೇಫ್ಟಿ ವಿ ಕ್ಯಾನ್ ಟೇಕ್ ಫ್ರಮ್ ಅವರ್ ಸೈಡ್. These 2 aspects should run parallel. ಸರಿ, ಆರೋಪಿಗಳು ಮೊದಲು ಬೆಂಗಳೂರಲ್ಲಿ ಏನಾದರೂ ಭಾಗಿಯಾಗಿ ಅದೇ ಹೇಳಿದ್ದಲ್ಲ, ಆಲ್ರೆಡಿ ಫಸ್ಟ್ ಆರೋಪಿಗೆ ಯಾವುದು ಕೇಸುಗಳು ಕಂಡು ಬಂದಿಲ್ಲ, 2ನೇ ಆರೋಪಿಗೆ ಒಂದು ಕೇಸು ಕಂಡು ಬಂದಿದೆ. ಮತ್ತು ಇನ್ನೂ ಒಂದೇನು ಅಂತಂತಂದರೆ, ಜನರಲಿ ಇಂಡಿ ಟೌನು ಮತ್ತು ತಾವು ಆಲ್ಮೇಲ್ನಲ್ಲಿ ಕೂಡ ನೋಡಿದ್ರೆ ಒಂದು ಚೈನ್ ಸ್ನ್ಯಾಚಿಂಗ್ ಇದೆ. ವಿ ಆರ್ ಹೋಪ್ಫುಲ್ ದ್ಯಾಟ್ ವಿಲ್ ಗಿವ್ ಯು ದ ರಿಸಲ್ಟ್ ಇನ್ ನೆಕ್ಸ್ಟ್ 4 days. ಅದು ಕೂಡ ಆಗುತ್ತೆ.
ಆಮೇಲೆ ಸಾರ್ವಜನಿಕರು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂದಿಂದ ನಾವು ಅವ್ರಿಗೆ ಹೇಳೋದೇನು ಅಂತಂತಂದರೆ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈ ರೀತಿ ನಾವು ಇವೆಲ್ಲ ರಾಬ್ರಿ ಅಫೆನ್ಸಸ್ಗಳಲ್ಲಿ ಬರೋರು ಯಾವ ರೀತಿ ಬರ್ತಾರೆ ಒಂದು ರೀತಿ ಸ್ಪೋರ್ಟ್ಸ್ ಬೈಕ್ ಯುನಿಕಾರ್ನ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, KTM ಆಗಿರ್ಬೋದು. ಅವ್ರು ನಾರ್ಮಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ಗಳಲ್ಲಿ ಬರೋದು ಕಷ್ಟ, ಯಾಕಂದ್ರೆ ಸ್ಪೀಡ್ ಕಡಿಮೆ ಇರುತ್ತೆ. KTM, ಪಲ್ಸರು, ಯುನಿಕಾರ್ನು ಸ್ಪೀಡ್ ಪಿಕಪ್ಪು ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಬೈಕ್ಸ್ ಥರ. ಮತ್ತು ಕೋವಿಡ್ ಮುಗಿದು ಎಷ್ಟೋ ವರ್ಷ ಆಗಿದೆ, ಮಾಸ್ಕ್ಗಳು ಹಾಕೊಳ್ಳೋದು ಕೂಡ ಜನರ ಸಂಖ್ಯೆ ಕಡಿಮೆ. ಹೆಲ್ಮೆಟ್ ಹಾಕೊಂಡ್ರೆ ಅದು ಬೇರೆ. ಸೊ ಮಾಸ್ಕ್ಗಳನ್ನ ಹಾಕ್ಕೊಂಡು ಅವರ ಮುಖ ಕಾಣಲಾರ್ದಾಗೆ ಸ್ಪೋರ್ಟ್ಸ್ ಶೂಸು, ಬ್ಲ್ಯಾಕ್ ಜಾಕೆಟು, ಬ್ಲ್ಯಾಕ್ ಪ್ಯಾಂಟು, ಮುಖಾಚರಣೆಯನ್ನು ಎಲ್ಲಿ ಎಕ್ಸ್ಪೋಸ್ ಮಾಡಲಾರ್ದಾಗೆ ಓಡಾಡ್ತಾ ಇದ್ರು ಅಂತಂತಂದರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಾರ್ವಜನಿಕರು ಕೂಡ ಅದನ್ನು ನಮಗೆ ಮಾಹಿತಿ ಕೊಟ್ಟರೆ ಅಥವಾ ಸಾರ್ವಜನಿಕರು ಅವರ ಚಲನವಲನಗಳ ಮೇಲೆ ಗಮನ ಇಟ್ಟರು ಕೂಡ ನಮಗೆ ಇಂಥ ಇನ್ಸಿಡೆಂಟ್ಸ್ಗಳನ್ನು ಪತ್ತೆ ಮಾಡೋದಕ್ಕಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದಕ್ಕಾಗಿರ್ಬೋದು ಅನುಕೂಲ ಆಗುತ್ತೆ. ಸೊ ದೀಸ್ ಆರ್ ಲರ್ನಿಂಗ್ಸ್ ಫಾರ್ ಎವ್ರಿವನ್. 27 ಹಳ್ಳಿಗಳು ನಮ್ಮ ಮಹಾರಾಷ್ಟ್ರ ಬಾರ್ಡರ್ಗೆ ಸಂಬಂಧಪಟ್ಟಂತೆ. ಈಗ ನೀವು ಹೇಳಿದ 7,000ಕ್ಕಿಂತ ಹೆಚ್ಚು CCTV ಅದು ಬಾರ್ಡರ್ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 7,000 ಈಗ 22,000 ರೀಚ್ ಆಗಿದೆ. ರೀಚಿಂಗ್ ಅದು ಸುಮಾರು 211 ಬಟ್ ಸೇಮ್ ಒಂದ್ಸಲ ಸಲಹೆ ಮಹಾರಾಷ್ಟ್ರ ಬಾರ್ಡರ್ ಅವ್ರ ಗ್ರಾಮ ಪಂಚಾಯತ್ ಕೊಟ್ಟು ಇದೇ ಇಷ್ಟೊಂದು CCTV ಟು ಹೆಲ್ಪ್ ಯು ಇನ್ ಬೋತ್ ವೈಸ್. ಬೋತ್ ದಟ್ ಈಸ್ ವಾಟ್ ಕೋಆರ್ಡಿನೇಷನ್ ಆಗ್ತಾ ಇದೆ. ಆಮೇಲೆ ಕೂಡ ಇಬ್ಬರು SP ಕೂಡ ದೇ ಆರ್ ವೆರಿ ದೇ ಆರ್ ಆಲ್ಸೋ ಡೂಯಿಂಗ್ ಇಟ್. ಅತುಲ್ ಕುಲಕರ್ಣಿ SP ಸೋಲಾಪುರ ಇದ್ದಾರೆ, ಈ ಕಡೆನೂ SP ಇದ್ದಾರೆ. ಸೊ ದ ಕೋಆರ್ಡಿನೇಷನ್ ಇಸ್ ದೇರ್. ಬಟ್ ಇದೇನು ಅಂತಂತಂದರೆ ಅಂತಾರಾಜ್ಯ ಬಾರ್ಡರ್ ಇರೋದ್ರಿಂದ ಆರೋಪಿಗಳು ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಈ ಕಡೆಯವರು ಆ ಕಡೆಯವರು ಈ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು ಅಥವಾ ಈ ಕಡೆಯವರು ಆ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು. ಸೊ ದಿಸ್ ಚಾಲೆಂಜ್ ಇಸ್ ದೇರ್ ಫಾರ್ ದ ಪೊಲೀಸ್ ಅಂಡ್ ವಿ ಆರ್ ವರ್ಕಿಂಗ್ ಆನ್. ಅವ್ರಿಗೆ ಸಲಹೆ ಕೊಟ್ಟು ಅಲ್ಲಿ ಗ್ರಾಮ ಪಂಚಾಯತ್ ಬರುವವರು ಅವ್ರಿಗೂ ಹೆಲ್ಪ್ ಆಗ್ತದೆ, ತಮಗೂ ನಮಗೂ ಹೆಲ್ಪ್ ಆಗ್ತದೆ, ಹೆಲ್ಪ್ ಆಗ್ತದೆ. ಸರ್, ಇನ್ನೊಂದು ಈ ಮೊನ್ನೆ ಇತ್ತೀಚೆಗೆ ಆ ಬಂಗಾರದ ಅಂಗಡಿಗಳ ವ್ಯಾಪಾರವನ್ನು ಪ್ರತಿಭಟನೆ ಮಾಡಿ ಇಲಾಖೆ ಮೇಲೆ ಕೆಲವು ಇದು ಮಾಡಲಿಕ್ಕೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಈ ರೀತಿ ಘಟನೆಗಳಾದಾಗ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡಿಬಿಟ್ಟು ಅದೇ ಏನು ಅಪರಾಧ ಮಾಡುವಂಥ ಆರೋಪಿಗಳನ್ನು ಈಗ ಪೊಲೀಸ್ನವರು ನಿಂತು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಪೊಲೀಸ್ನವರು ಇದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಸಂಪೂರ್ಣವಾದಂತಹ ಏನು ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ಪತ್ತೆ ಮಾಡಿಕೊಟ್ಟಿದ್ದಾರೆ. ಅದೇ ಜನ ಇವಾಗ ಪೊಲೀಸರಿಗೆ ಏನು ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಯಾವಾಗ ಸಾರ್ವಜನಿಕರಿಗೆ ತೊಂದರೆ ಅಂತ ಇದ್ದಾಗ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಹೌ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್, ದಟ್ ಈಸ್ ಅವರ್ ಪ್ರೊಫೆಷನ್. ಸರ್, ಈ ದರೋಡೆಕೋರ ಪೈಕಿ ಒಬ್ಬ ಸರ್ ಈ ಮಹಾರಾಷ್ಟ್ರ ಪೊಲೀಸರಿಗೆ ಇನ್ಫಾರ್ಮರ್ ಆಗಿದ್ದಾರಂತ ಸರ್. ಅಲ್ಲಿ ಪೊಲೀಸ್ ಮಿತ್ರ ಅಂತ ಕರೀತಾರೆ, 0 ಪೊಲೀಸ್ ಅಂತ ಕರೀತಾರೆ ಸರ್. ಸೊ ಅದರ ಬಗ್ಗೆ ಮಾಹಿತಿ ಇದೆ, ಅದರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿರುವಂತಹ ಪ್ರಥಮ ಆರೋಪಿ ಏನು ಹನುಮಂತ್ ವಾಗೋಲಿ ಅಂತಿದ್ದ, ಈತ ಒಂದು ರೀತಿ ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಓದುವಂಥ ಹುಡುಗರ ಸಾಕಷ್ಟು ಜನ ಕಾಂಟ್ಯಾಕ್ಟು ಈತನ ಹತ್ರ ಇದೆ. ಸೋಲಾಪುರದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟು, ಆರ್ಮಿ ರಿಕ್ರೂಟ್ಮೆಂಟಿಗೆ ಸಾಕಷ್ಟು ಜನ ಓದುವಂಥ ಹುಡುಗರು ಬರ್ತಾರೆ. ಈತನ ಜೊತೆಗೆ ಟಚಲ್ಲಿದ್ದಾರೆ. ಈಸ್ ಆಲ್ಸೋ ಫಿಸಿಕಲಿ ಫಿಟ್. ಅವನು ಕೂಡ ಒಬ್ಬ ಪೊಲೀಸ್ ಆಗಬೇಕು ಅಂತ ತಯಾರಿ ಮಾಡಿದವನು, ಪ್ರಿಪೇರ್ ಆದವನು ಆಗಿಲ್ಲ. ಬಟ್ ಏನು ಅಂತಂತಂದರೆ ಪೊಲೀಸ್ ಎಕ್ಸಾಮ್ಸ್ಗೆ ಓದುವಂಥ ಹುಡುಗರ ಸಂಪೂರ್ಣವಾದಂಥ ಒಂದು ಕಾಂಟ್ಯಾಕ್ಟು ಇದೆ. ಅವರ ಸಹಾಯದಿಂದ ಏನಾದರೂ ಸೋಲಾಪುರದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಸಕ್ಸಸ್ ಆಗಿಲ್ಲ. ಈ ಸಂಪುಟಕ್ಕೆ ಅಲ್ಲಿಂದ ಇಲಾಖೆಗೆ ಮಾಹಿತಿ ಮುಗಿಸುವಂಥದ್ದು ಮಾಡುತ್ತೆ ಅದನ್ನು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಆ ರೀತಿ ಏನಾದರೂ ಔಟ್ಕಮ್ ಕಂಡು ಬಂತು ಅಂತಂತಂದರೆ ವಿಲ್ ಗಿವ್ ದಟ್ ಇಟ್. ಸರ್, ಸಿಟಿಯಲ್ಲಿ ಹಗಲತ್ತೆ ಜೊತೆಗೆ ಇದ್ದ ಟಚ್. ಸಿಟಿಯಲ್ಲಿ ಹಗಲತ್ತೆ ಕಳ್ತನ ಆಗ್ತದೆ. ಇರುವಂಥ ಆಸ್ಪಿರೆಂಟ್ಸ್ ಸಿಟಿಯಲ್ಲಿ ಹಗಲತ್ತೆ ಕಳ್ತನ ಆಗ್ತದೆ ಸರ್, ಮನೆ ಡೋರ್ ಮುರಿದು. ಅದನ್ನೇ ಹೇಳ್ತಾ ಇದ್ದಲ್ಲ, ಈಗ ಹಗಲತ್ತು ಕಳ್ತನ ಆಗಿದ್ದು 1-2 ಪ್ರಕರಣಗಳು ಕಂಡು ಬಂದಿದ್ದಾವೆ. ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡ್ತಾರೆ. ಸೊ ನಾವು ಸಾರ್ವಜನಿಕರಿಗೆ ಅದನ್ನೇ ಹೇಳೋದು, ಯಾಕೆಂತಂದರೆ ರಾತ್ರಿ ನೈಟ್ ರೌಂಡ್ ಸ್ಟ್ರೈಕ್ ಮಾಡಿದಾಗ ನೈಟ್ ಬಿಟ್ಟು ಡೇ ಟೈಮಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಸೊ MOBಗಳ ಮೇಲೆ ವಾಚ್ ಆಗಿರ್ಬೋದು, MOBಗಳ ಇದಾಗಿರ್ಬೋದು. ಈಗ ಸಾರ್ವಜನಿಕರ ಸಹಕಾರನೂ ಅತಿ ಅವಶ್ಯಕವಾಗಿರುತ್ತೆ. ನಾನು ಅದನ್ನೇ ಹೇಳಿದೆ ನಿಮಗೆ, ಸಾರ್ವಜನಿಕರು ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಏನು ಅಂತಂತಂದು. ಸೊ ಇಫ್ ದೇ ಆಲ್ಸೋ ಡೂ ಇಟ್ ಅಂದರೆ ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಎವ್ರಿವನ್. ಸರ್, ಸರ್ ಈ ಬದಲಾದ ಟೋಪಿಗಳು ಬಂದಿಲ್ಲ ಸರ್ ಇಲಾಖೆಗೆ ಇನ್ನು. ಎಲ್ಲ ಕಡೆ ಒಮ್ಮೆ ಸಪ್ಲೈ ಕೊಡೋಕೆ ಆಗ್ತಾ ಇಲ್ಲ. ನಮ್ಮದು ನಾಳೆ ಇದೆ ಅದು ಕಾರ್ಯಕ್ರಮ. ಸೊ ಬಂದಿದೆ ಇವತ್ತು.
ಸೊ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟುಮಾರೋ. ನಾಳೆ ನಿಮ್ಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ. ಬಂದಿದ್ದಾವ ಅಥವಾ ಸರ್ಕಾರದಲ್ಲಿ ಕೊರತೆ ಆಗಿದೆ? ಏನು ಕೊರತೆ ಇಲ್ಲ ರೀ, ಎಲ್ಲ ಬಂದಿದ್ದಾವೆ. ಪ್ರೊಡಕ್ಷನ್ ಮಾಡೋರಿಗೆ ಅಟ್ ಎ ಟೈಮ್ ಎಲ್ಲ ಕಡೆ ಕೊಡಕ್ ಆಗ್ತಾ ಇಲ್ಲ. ಡಿಮ್ಯಾಂಡ್ ಈಸ್ ಮೋರ್ ದನ್ 1 lakh. ಒಂದೇ ದಿನದಲ್ಲಂತೂ ಪ್ರೊಡಕ್ಷನ್ ಮಾಡಕ್ ಆಗಲ್ಲ. ನಾಳೆ ನಾವು ಅಫಿಷಿಯಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೊಡ್ತಾ ಇದೆ, ಎಲ್ಲ ಸ್ಟೇಷನ್ಸ್ಗಳಿಗೂ ಕೂಡ ಇವತ್ತು ತಲುಪ್ತಾ ಇದೆ. ಸೊ ನಾಳೆ ಅಂತ ನಮ್ಮಲ್ಲಿ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತೀವಿ ಆನ್ ದ ಡಿಫ್ರೆಂಟ್ ಇಶ್ಯೂ. ಸರ್, ಮನೆ ಮನೆಗೆ ಪೊಲೀಸ್ ಅಂತ ಹೇಳಿದ್ರೆ ಎಷ್ಟು ಕೇಸ್ ಸಿಕ್ಕು, ಎಷ್ಟು ಇಲ್ಲಿ ಎಷ್ಟು ಜಿಲ್ಲಾದಂತ ಎಷ್ಟು ಮನೆ ಇರ್ತೀರಿ? ನಮ್ಮ ಪ್ರಶ್ನೆ ಇನ್ನೊಂದು ಸ್ವಲ್ಪ ನೀವು ಫಿಲ್ಟರ್ ಮಾಡಿ ಹೇಳಿದ್ರೆ. ಇಲ್ಲ ಸರ್, ಮನೆ ಮನೆಗೆ ಪೊಲೀಸರು ಅಂತೇಳಿ ಅನೌನ್ಸ್ ಮಾಡಿದ್ರು. ಈಗ ಬೇರೆ ಬೇರೆ ಕಡೆ ಬಂದಾರ, ಇಡೀ ಜಿಲ್ಲೆದಂತ ಎಲ್ಲಿ ಏನೇನ ಇದು ಮನೆ ಮನೆ ಪೊಲೀಸ್ ಅನ್ನೋದು ಏನಿದೆ, ಇದು ಒಂದು ರೀತಿ ಜನರ ಜೊತೆಗೆ ಪೊಲೀಸ್ ಅನ್ನೋದಾಗಿರ್ಬೋದು ಅಥವಾ ಜನರೊಂದಿಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜನಸ್ನೇಹಿ ಪೊಲೀಸ್ ಇನ್ನೊಂದು ಭಾಗ. ನಾವೇನು ಬೀಟ್ ಪೊಲೀಸ್ ಅಂತ ಮಾಡ್ತಿದ್ದೀವಿ, ಆ ಬೀಟ್ ಪೊಲೀಸ್ ಇನ್ನೊಂದು ಎಕ್ಸ್ಟೆಂಡೆಡ್ ಭಾಗನೇ ಮನೆ ಮನೆ ಪೊಲೀಸು. ಮನೆ ಮನೆ ಪೊಲೀಸ್ ಅಂತಂತಂದ್ರೆ ಎವ್ರಿ 3 months ಪೊಲೀಸರು ಅವರ ಬೀಟಿಗೆ ಅಂತ ಹೋದಾಗ ಅಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅವರ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದನ್ನು ಅಟೆಂಡ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅದರ ಜೊತೆಗೆ ಇವಾಗ ಆಸರೆನೂ ಕೂಡ ತೊಗೊಂಡ್ಬಂದಿದ್ದಾರೆ. ಆಸರೆ ಅಂತಂತಂದರೆ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು, ಎಲ್ಲಾದರೂ ಅವರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು ಅಂತಂತಂದರೆ ಅವರಿಗೆ ಪೊಲೀಸರಿಂದ ಯಾವ ರೀತಿ ನೆರವು ಬೇಕು ಅಥವಾ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳು ಏನಾದರೂ ನಮಗೆ ಗೊತ್ತಿರುವಂಥ ಕೆಲವು ಸ್ಕೀಮ್ಸ್ಗಳು ಅವರಿಗೆ ಸಿಕ್ಕಿದ್ದಿಲ್ಲ ಅಂತಂತಂದರೆ ಕನ್ಸರ್ನ್ಡ್ ಇಲಾಖೆಗಳಿಗೆ ಹೇಳಿ ಅದನ್ನೊಂದು ಸಹಾಯ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಸೊ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇದು 1 day ಪ್ರೊಸೆಸ್ ಅಲ್ಲ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಎಲ್ಲ ಏರಿಯಾವನ್ನು ಎಟ್ ಎ ಟೈಮ್ ಒಂದೇ ದಿನ ಅಂತೂ ಕವರ್ ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆ ಸುಮಾರು 200ಕ್ಕಿಂತಲೂ ಹೆಚ್ಚು ಗ್ರಾಮ, 26 ಲಕ್ಷ ಅಂದಾಜು ಪಾಪ್ಯುಲೇಷನ್ ಇರುತ್ತೆ. ಸೊ ಎಲ್ಲರನ್ನೂ ಒಮ್ಮೆ ಮಾಡೋಕ್ಕಾಗಲ್ಲ. ಒನ್ಸ್ ಇನ್ ಎ 3 months. ಸೊ ವಿಲ್ ಕವರ್ ದಿಸ್ ಎಂಟೈರ್ ಪೀರಿಯಡು. ಅದು ನಡೀತಾ ಇದೆ, ದಟ್ ಈಸ್ ಇನ್ ಪ್ರೋಗ್ರೆಸ್. ಒಂದ್ಸರಿ ಈಗ ಆಗಿದೆ, ಮನೆ ಮನೆ ಪೊಲೀಸ್ ಎಲ್ಲ ಕಡೆ ಮಾಡಿದ್ದಾರೆ, ಪ್ಯಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಜನರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ರೀತಿ ಸೈಬರ್ ಫ್ರಾಡ್ಗಳು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಇದು ಆಗುತ್ತೆ, ಪ್ಯಾಂಪ್ಲೆಟ್ಗಳನ್ನ ಕೂಡ ಹಂಚಿದ್ದಾರೆ. ಸೊ ಅದೇ ರೀತಿ ಕೂಡ ಈಗ ಆಸೆ ಮುಂದುವರೆದ ಒಂದು ಭಾಗ ಆಸೆ ಅದು ಕೂಡ ನಡೀತಾ ಇದೆ. ಓಕೆ. ದಿನಾಂಕ 2/2/2026 ಅಂತಂದೇಳಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಪ್ರಭು ರತ್ನಾಕರ್ ಅನ್ನುವಂಥ ವ್ಯಕ್ತಿ, ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ 24/1/2026 ಬೆಳಿಗ್ಗೆ 8 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತೇಳಿ ಹೋದವರು ಬಂದಿಲ್ಲ ಅಂತಂತೇಳಿ ಫೆಬ್ರವರಿ 2ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಕೊಂಡು ದೇವರಿಪುರಿಗೆ ಪೊಲೀಸ್ನವರು ಪತ್ತೆ ಮಾಡುವ ಒಂದು ಕಾರ್ಯವನ್ನು ಕೈಗೊಂಡಿರ್ತಾರೆ. ದಿನಾಂಕ 13/2/2026 ಅಂದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ ಸುಮಾರು ಒಂದು 11 ದಿನಕ್ಕೆ 13/2/2026 ಈ ಸರೋಜಿನಿಯವರ ತಂದೆ ಅಂದರೆ ಸರೋಜಿನಿಯವರ ತಾಯಿ ಕಮಲಪ್ಪ, ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವು ಆಗುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಆದಮೇಲೆ ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವರಿಗೆ ಬಲವಾದಂಥ ಡೌಟು ಕಾಡುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿದ್ದ, ಹೆಂಡತಿ ಜಗಳ ಮಾಡಿ ಹೋಗಿದ್ರೂ ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋವಂಥ ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ತದನಂತರ ಪೊಲೀಸ್ನವರು ಗಂಡನನ್ನು ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ, ಹೆಂಡತಿ ಅಂತ ಸರೋಜಿನಿ ಅವರ ಹೆಸರಲ್ಲಿ. ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು, ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟಿದ್ದಾನೆ. ಅವು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ಆಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ದಿನಾಂಕ 23/1/2026 ಗಂಡ ಹೆಂಡತಿ ಮತ್ತೆ ಜಗಳ ಆಗಿರುತ್ತೆ. ಹೆಂಡತಿ ಮೇಲೆ ಸಾಲ ಮಾಡಿದವನು ನೀನೆಂತ ಗಂಡಸು ಅಂತೇಳಿ ಬೈದಿದ್ದಕ್ಕೆ ಇವನು ಸಿಟ್ಟಾಗಿರ್ತಾನೆ. ಅದೇ ಜಗಳ 24 ಅರ್ಲಿ ಮಾರ್ನಿಂಗ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಈ ಎಲ್ಲ ಚೆಕ್ ಬೌನ್ಸ್ಗಳ ಕೇಸ್ಗಳಲ್ಲಿ ಮತ್ತು ಈ ಸಾಲ ತೊಗೊಂಡಿರೋದೆಲ್ಲ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ಮತ್ತು ಈ ರೀತಿ ಇವಳು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದ್ರಿಂದ
ಇವಳನ್ನ ಸಾಯಿಸಿದ್ರೆ ಆ ಸಾಲ ಕೊಡೋದು ತಪ್ಪುತ್ತೆ, ಮತ್ತೆ ಈ ಆಗ್ತಾ ಇರುವಂತಹ ಒಂದು ತೊಂದರೆನೂ ಕೂಡ, ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಕಾರ ಕೊಟ್ಟು ಕಬ್ಬಿಣದ ರಾಡ್ ಏನಿರುತ್ತೆ ಅದನ್ನು ತಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದ ನಂತರನೇ ಅದು 3 floors ಮನೆ ಕಟ್ತಾ ಇದ್ದಾನೆ ಅವನು. 1 floor ಕಂಪ್ಲೀಟ್ ಇದೆ, ಅನದರ್ 3 floors ಕಟ್ತಾ ಇದ್ದಾನೆ. ಆಲ್ಮೋಸ್ಟ್ 90% ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ. ಅಲ್ಲೇನು ಕಂಪೌಂಡಿಗೆ ಗಾರ್ಡನ್ ಮಾಡಬೇಕು ಅಂತ ಏನು ಖಾಲಿ ಜಾಗ ಬಿಟ್ಟಿರ್ತಾರೆ, ಆ ಖಾಲಿ ಜಾಗ ಇನ್ನೂ ಮಣ್ಣು ತುಂಬಿರಲ್ಲ ಮತ್ತು ಗಿಡಗಳನ್ನು ನೆಟ್ಟಿರುವುದಿಲ್ಲ. ಏನು ಅಫೆನ್ಸ್ ಆದಂಥ ಜಾಗದಲ್ಲಿ ಒಂದು 5 feet ದೂರದಲ್ಲಿರುವಂತಹ ಕಂಪೌಂಡಿಗೆ ಹಚ್ಕೊಂಡಿದ್ದಂಥ ಜಾಗದಲ್ಲಿ ಅವಳ ಬಾಡಿಯನ್ನು ಅಲ್ಲೇ ಹೂತಾಕಿ ಮನೆಗೆ ತಂದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇತ್ತಲ್ಲ, ಏನು ಮಣ್ಣು, ಉಸುಕು, ಕಡಿ, ಸಿಮೆಂಟು ಅವುಗಳನ್ನೆಲ್ಲ ಬಳಸ್ಕೊಂಡು ಅವಳನ್ನು ಅಲ್ಲೇ ಹೂತಾಕಿ ಅದನ್ನು ಮೇಲೆ ಕಾಂಕ್ರೀಟ್ ಹಾಕಿ ಏನು ನಡೆದೇ ಇರೋ ರೀತಿಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾನೆ. ಅದು ದಿನಾಂಕ 24 ಆಗಿರುತ್ತೆ. 24ನೇ ತಾರೀಕಿಂತ ಸುಮಾರು 2ನೇ ತಾರೀಕುವರೆಗೂ ಕೂಡ ಈತನೇ ಮಿಸ್ಸಿಂಗ್, ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಅಂತಂತೇಳಿ ತವ್ರ ಮನೆಯವ್ರಿಗೂ ಕೂಡ ಟೈಮ್ ಡ್ರ್ಯಾಗ್ ಮಾಡಿರ್ತಾನೆ. ಆ ಟೈಮ್ ಡ್ರ್ಯಾಗ್ ಮಾಡಿ ಇನ್ನೇನು ಎಲ್ಲಿ ಸಿಗದೇ ಇದ್ದಾಗ ಹೆಂಡತಿ ಮನೆಯವ್ರು ಕಂಪ್ಲೇಂಟ್ ಕೊಡೋಣ ಅಂತಂದಾಗ ಈತನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸೊ ಮಿಸ್ಸಿಂಗ್ ಕೇಸನ್ನು ಈತನೇ ಕೊಡ್ತಾನೆ. ತದನಂತರ 13ನೇ ತಾರೀಕು ಏನು ಡೆತ್ ಆಗುತ್ತೆ ಅವಾಗ ಬದಲಾದಂಥ ಹುಡುಗನ ಮೇಲೆ ಬರುತ್ತೆ. ಅದನ್ನು ಪೊಲೀಸರ ಮುಂದೆ ವ್ಯಕ್ತಪಡಿಸ್ತಾರೆ. ಅದನ್ನು ತಂದು ನಾವು ವಿಚಾರಣೆ ಒಳಪಟ್ಟಾಗ ಈ ರೀತಿ ಆಗಿದೆ ಅನ್ನೋ ಒಂದು ಮಾಹಿತಿ ಹೊರಬರುತ್ತೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗಕ್ಕೆ ಕೊಡಲಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ, ಯಾವ ಕೇಸು ಇಲ್ಲ, ಕ್ರಿಮಿನಲ್ ಕೇಸ್ ಈ ಗಂಡನ ಮೇಲೆ ಯಾವುದೋ ಕ್ರಿಮಿನಲ್ ಕೇಸ್. ಥ್ಯಾಂಕ್ ಯು ವೆರಿ ಮಚ್. ಶ್ರೀ SR ಬಡ್ಚಿ, CPC 991 CM ಪೊಲೀಸ್ ಠಾಣೆ. ಶ್ರೀ MN ಹೊನ್ನಕಟ್ಟಿ, CPC 1589 ಹೊರ್ತಿ ಠಾಣೆ. ಶ್ರೀ BG ಸಿರಿಂಗೋಡ್, CSC 1676 ಭರ್ತಿ ಪೊಲೀಸ್ ಠಾಣೆ. ಶ್ರೀ SS ಹಿರೇಮಠ, APC 123 ಚಡ್ಚನ ವೃತ್ತ ಕಚೇರಿ ಮಹಾನಂಚಲ. CD 10 CSC 1295 ಚಡ್ಚನ ಪೊಲೀಸ್ ಠಾಣೆ. ಶ್ರೀ ನಾಗೇಶ್ ಮಾಳಿ, CPC 1723 ಚಡ್ಚನ ಠಾಣೆ. RH ಡೊಡಿಗೆ, CPC 809 ಚಡ್ಚನ ಪೊಲೀಸ್ ಠಾಣೆ. PS ಬನ್ಸೋಡೆ, CPC 655 ಚಡ್ಚನ ಪೊಲೀಸ್ ಠಾಣೆ. SD ಕಾನಡೆ, CPC 1796 ಚಡ್ಚನ ಪೊಲೀಸ್ ಠಾಣೆ. ಶ್ರೀ JS ಮೇತ್ರಿ, CPC 1896 ಜಂಟಿ ಪೊಲೀಸ್ ಠಾಣೆ. ಶ್ರೀ RS ಗಿರ್ನಿವಟ, CPC 1887 ಜಂಟಿ ಪೊಲೀಸ್ ಠಾಣೆ. ನಮ್ಮ ದೋಸ್ತರಲ್ಲ ಸೇಮ್. ಶ್ರೀ SP ಸೂರ್, CPC 746 ಜಂಟಿ ಪೊಲೀಸ್ ಠಾಣೆ. ಶ್ರೀ SP ಸೂರ್, ಶ್ರೀ SP ಉಮ್ರಾಣಿ, CSC 1254 ಜಂಟಿ ಪೊಲೀಸ್ ಠಾಣೆ. ಶ್ರೀ AS ಮಾದರ, CPC 1658 ಜಂಟಿ ಪೊಲೀಸ್ ಠಾಣೆ. ಶ್ರೀ PS ದೇವರ್, CPC 1602 ಜಂಟಿ ಪೊಲೀಸ್ ಠಾಣೆ. ಶ್ರೀ BV ಮೇಡದ, APC 164 ಜಂಟಿ ಪೊಲೀಸ್ ಠಾಣೆ. ಶ್ರೀ AH ಪೂಜಾರಿ, CSC 505 ಜಂಟಿ ಪೊಲೀಸ್ ಠಾಣೆ. ಶ್ರೀ SK ಆಗಲವಾಡಿ, CSC 419 ಜಂಟಿ ಪೊಲೀಸ್ ಠಾಣೆ. ಶ್ರೀ MF ಬಿರಾದರ್, CSC 447 ಜಂಟಿ ಪೊಲೀಸ್ ಠಾಣೆ.
ASI ಜರಗಿ ಪೊಲೀಸ್ ಠಾಣೆ. ಶ್ರೀ ರಾಕೇಶ್ ಬಗ್ಲಿ PSI ಹೊತ್ತಿ ಪೊಲೀಸ್ ಠಾಣೆ. ಶ್ರೀ ಸೋಮೇಶ್ ಗೆಜ್ಜಿ PSI ಕೆಂಚನ್ ಪೊಲೀಸ್ ಠಾಣೆ. ಶ್ರೀ ಮಂಜುನಾಥ್ ತಿರುಕಣ್ಣವರ್ PSI ಜರಗಿ ಪೊಲೀಸ್ ಠಾಣೆ. ಶ್ರೀ ಪರಶುರಾಮ್ ಮುಂಗುಳಿ CBI ಜಡ್ಜನ್ ಅಂತ ಕ್ಯಾಜನ್. ಯಾಕೋ ಓಡಾಡತ್ತೀರಿ? ಶ್ರೀ ಸುನೀಲ್ ಕಾಂಬ್ಳೆ ಪೊಲೀಸ್ ಉಪಾಧೀಕ್ಷಕರು CM ಪೊಲೀಸ್ ಠಾಣೆ ವಿಜಯಪುರ. ಶ್ರೀ ಸದಾಶಿವ ಗಟ್ಟಿಮನಿ ಪೊಲೀಸ್ ಉಪಾಧೀಕ್ಷಕರು ಇಂಡಿ ಉಪವಿಭಾಗ. ಕೊನೆಯದಾಗಿ ತನಿಖಾ ತಂಡದ ವಿಚಾರಣೆ ಶ್ರೀ ರಾಮನಗೌಡ ಹಟ್ಟಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ. ಈಗ ಈ ಒಂದು ಪ್ರಕರಣದಲ್ಲಿ ಸಾರ್ವಜನಿಕರಿಗೂ ಸಹ ಸರ್ಕಾರ ನೀಡಿದ್ದಾರೆ. ಅವರಿಗೆ ಶ್ರೀ ರೇವಣ್ ಸಿಂಗ್ ಬಿರಾದಾರ ಇಂಡಿ ಹಾಕೀಂ ಹಿರೇಗೌಡರು. ಶ್ರೀ ಮುರುಗಪ್ಪ ಕಾಶಿನಾಥ್ ಗೋವಿ ಸಾಕಿನ ದುಡುಗೇಡ. ಶ್ರೀ ಶಿವರಾಜ್ ಅಂಬಾಜಿ ಮಾಣೆ ಸಾಕಿನ್ ಮಂಡಿ ಮನೋರ್. ऋतिक ताडगे कोल्हापुर सिटी. ಈ ಪ್ರಕರಣದಲ್ಲಿ ಕೂಡ ಮಹಾರಾಷ್ಟ್ರ ಪೊಲೀಸ್ ಆಫೀಸರ್ ಮತ್ತು ಕಾನ್ಸ್ಟೇಬಲ್ ಸರ್ಕಾರ ಮಾಡ್ತಿದ್ದಾರೆ. ಅವರಿಗೆ ಪೋಸ್ಟ್ ಮುಖಾಂತರ ಅವರಿಗೆ ಪ್ರಶಾಸನ ಕಳಿಸಿದ್ದಾರೆ. ಇದು ಉಳಿದ ಮೇಲೆ ತಿಂಡಿ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಸಿಬ್ಬಂದಿಗಳು ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾರೆ. सर 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 आज सर साहेब का नाम
ಸೈಂಟಿಫಿಕ್